ಕಗ್ಲಿಪುರ ಮತ್ತೆ ಕಗ್ಲಿಪುರ ಕಡೆ ಪ್ರಾಪರ್ಟಿ ನೋಡ್ತಿದ್ದೀವಿ. ಲೈಕ್ ಕಗ್ಲಿಪುರ ಪೊಲೀಸ್ ಸ್ಟೇಷನ್ ಇಂದ ಜಸ್ಟ್ 800 ಮೀಟರ್ ಆಗುತ್ತೆ. ಮೇನ್ ರೋಡ್ಗೆ ಇದೆ ಪ್ರಾಪರ್ಟಿ. ಇದು ಬಂದು ನಿಮಗೆ BMRD ಅಪ್ರೂವಲ್ ಇದೆ, ಇಂಡಿವಿಜುವಲ್ ಖಾತಾ ರೆಡಿ ಇದೆ, ಇಮಿಡಿಯೇಟ್ಲಿ ರೆಡಿ ಫಾರ್ ರಿಜಿಸ್ಟ್ರೇಷನ್ ಪ್ರಾಪರ್ಟಿ ಇದು. ನಾರ್ತ್ ಈಸ್ಟ್ ಕಾರ್ನರ್ ಇದೆ, ವೆಸ್ಟ್ ನಾರ್ತ್ ಕಾರ್ನರ್ ಇದೆ. ಸರ್ ಏನಿಲ್ಲಿ ಪ್ಲೇಸ್ ಬಿಟ್ಟಿದ್ದೀರಲ್ಲ? ಹೌದು ಮೇಡಮ್, ನಮ್ಗೆ ಆಸ್ ಪರ್ BMRD ನಾಮ್ಸ್ ಪ್ರಕಾರ ಓಕೆ 54% ಸೈಟ್ಸ್ ಮಾಡಕ್ ಕೊಟ್ಟಿರ್ತಾರೆ. ಇನ್ನ ಬ್ಯಾಲೆನ್ಸ್ ಅಲ್ಲಿ ಪಾರ್ಕ್ ಜಾಗ ಬಿಟ್ಟಿದೀವಿ, ಓಕೆ CA ಜಾಗ ಬಿಟ್ಟಿದೀವಿ, ಓಕೆ ರೋಡ್ಸ್ ಬಿಟ್ಟಿದೀವಿ ಮೇಡಮ್. ರೋಡ್ಸ್ ಓಕೆ ಅಂದ್ರೆ ನೀವು ಹೇಳ್ದಂಗೆ ರೋಡ್ಸ್ ಕೂಡ ವೈಡ್ ಆಗಿ ಬಿಟ್ಟಿದ್ದೀರಾ. 40 ಫೀಟ್ ರೋಡ್, ಆ ಕಡೆ 30 ಫೀಟ್ ರೋಡ್ ಇದೆ ಅಂತ ಹೇಳಿದ್ರಿ. ಹೌದು ಮೇಡಮ್. ಓಕೆ, ಅದಕ್ಕೆ ನೀವು ಅಷ್ಟಕ್ಕೂ ಪ್ಲೇಸ್ ಎಲ್ಲ ಬಿಟ್ಟು ರಿಮೈನಿಂಗ್ ಎಲ್ಲ ನಿಮ್ದೇನು ಪ್ಲೇಸ್ ಜಾಗ ಇದೆಯೋ ಅದು ಇದು ಮಾಡಿದ್ರೆ ಇಯರ್ಲಿ ಏನ್ ಅಪ್ರಿಸಿಯೇಷನ್ ಅನ್ನೋದು ಸಿಗುತ್ತೆ ಮೇಡಮ್? 500 to 700 ಈಸಿಯಾಗಿ ಸಿಗುತ್ತೆ. ಇಯರ್ಲಿ? ಹೌದು ಮೇಡಮ್. ಸರ್ ಏನ್ ಅಮ್ಯುನಿಟೀಸ್ ಇದಾವೆ ನಿಮ್ಮ ಲೇಔಟ್ ಅಲ್ಲಿ? ಬನ್ನಿ ಮೇಡಮ್ ತೋರಿಸ್ತೀನಿ. ಓಕೆ ನೋಡಿ, ಸೈಟ್ ನಂಬರ್ ಬರ್ದಿದೀವಿ, ಮಾರ್ಕಿಂಗ್, ಆಮೇಲೆ ಸೈಟ್ ಮಾರ್ಕಿಂಗ್ಸ್ ಮಾಡಿದೀವಿ. ಇದು ವಾಟರ್ ಕನೆಕ್ಷನ್, ಓ ಇದು ವಾಟರ್ ಕಲೆಕ್ಷನ್, ಇದು ಡ್ರೈನೇಜ್ ಕನೆಕ್ಷನ್, ಓಕೆ ಅದು ಎಲೆಕ್ಟ್ರಿಸಿಟಿ ಕನೆಕ್ಷನ್, ಆಮೇಲೆ 40 ಫೀಟ್ ರೋಡ್ಸ್ ಬಿಟ್ಟಿದೀವಿ. ಅಂದ್ರೆ ಎಲ್ಲ ಕೂಡ 40 ಫೀಟ್ ರೋಡ್ ಇದೆ? ಹೌದು ಮೇಡಮ್, ಇದು ಮೈನ್ ರೋಡ್ ಬಂದು 40 ಫೀಟ್ ರೋಡ್ ಬರುತ್ತೆ, ಕ್ರಾಸ್ ರೋಡ್ಸ್ ಎಲ್ಲ 30 ಫೀಟ್ ಬರುತ್ತೆ. 30 ಫೀಟ್ ರೋಡ್. ಸರ್ ನಿಮ್ಮ ಲೇಔಟ್ ಅಲ್ಲಿ ಬುಕಿಂಗ್ ಪ್ರೊಸೆಸ್ ಹೇಗಿದೆ? ಹೌದು ಮೇಡಮ್, ನಮ್ದ್ರಲ್ಲಿ ಫಸ್ಟ್ 1 lakh ಅಡ್ವಾನ್ಸ್ ತಗೋತೀವಿ. ಪರ್ಟಿಕ್ಯುಲರ್ ಅವ್ರು ಯಾವ ಸೈಟ್ ಸೆಲೆಕ್ಟ್ ಮಾಡ್ಕೊತಾರೋ ಅದ್ರ ಡಾಕ್ಯುಮೆಂಟೇಶನ್ ಕೊಡ್ತೀವಿ. 2 weeks ಟೈಮ್ ಇರುತ್ತೆ ಮೇಡಮ್, ಅವ್ರು ಲೀಗಲ್ ಕ್ಲಿಯರ್ ಮಾಡ್ಕೊಂಡು ಬರ್ಬೋದು. IDBI ಅಲ್ಲಿ ನಿಮ್ಗೆ 90% ತನಕ ಕೊಡ್ತಾರೆ, LIC ಬಂದು 75% ತನಕ ಕೊಡ್ತಾರೆ. ಓಕೆ, ಏನ್ ಸ್ಕ್ವೇರ್ ಫೀಟ್ ನಡೀತಿದೆ ಮೇಡಮ್? ಪರ್ ಸ್ಕ್ವೇರ್ ಫೀಟ್ 4750 ಇದೆ. 4750 ರೂಪಾಯಿ ಕೋಟ್ ಮಾಡ್ತಾ ಇದೀವಿ. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ ಮೇಡಮ್.